ನೋಡಿ, ದೆಹಲಿಯಲ್ಲಿ ಮತ್ತಷ್ಟು ಹೆಚ್ಚಾಗ್ತಾ ಇದೆ ನೀಟ್ನ ಕಿಚ್ಚು. ಲಾಠಿ ಚಾರ್ಜ್ ಅನ್ನು ಖಂಡಿಸಿ ಇದೀಗ ರಾಹುಲ್ ಗಾಂಧಿ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ದೆಹಲಿಯ ಪ್ರಧಾನಿ ನಿವಾಸದ ಎದುರು ಪ್ರತಿಭಟನೆಗೆ ಇಳಿದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆಗೆ ಆಗ್ರಹವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಪ್ರತಿಭಟನೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ಗಾಂಧಿ, ಕೆಸಿ ವೇಣುಗೋಪಾಲ್, ಪವನ್ ಖೇರಾ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಎಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆಗಳು ಬ್ಯಾಕ್ ಟು ಬ್ಯಾಕ್ ನಡೀತಾ ಇದೆ ನೋಡಿ. ನಿನ್ನೆ ಆದಂತಹ ಲಾಠಿ ಚಾರ್ಜ್ ಬಹಳಷ್ಟು ಉದ್ವಿಗ್ನ ಪರಿಸ್ಥಿತಿಯನ್ನು ಹುಟ್ಟಾಕಿದೆ. ಬಹಳಷ್ಟು ವಿದ್ಯಾರ್ಥಿಗಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರನ್ನು ಕೂಡ ವಿಚಾರಿಸಿಕೊಳ್ಳುವಂತಹ ಕೆಲಸಗಳನ್ನು ರಾಹುಲ್ ಗಾಂಧಿ ಮಾಡಿದ್ರು. ಸದನದಲ್ಲಿ ಇವತ್ತು ಧ್ವನಿಯನ್ನು ಎತ್ತುವಂತಹ ಕೆಲಸಗಳಾಯಿತು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇವತ್ತು ಆಕ್ರೋಶ ಭರಿತರಾದಂತಹ ಅನೇಕ ಸಿಚುಯೇಷನ್ಸ್ಗಳನ್ನು ನೋಡಿದ್ವಿ. ಈಗ ಪ್ರಧಾನಿ ನಿವಾಸದ ಎದುರು ರಾಹುಲ್ ಗಾಂಧಿ ಪ್ರೊಟೆಸ್ಟ್ ಅನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದರಲ್ಲೂ ಕೂಡ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ಪಟ್ಟನ್ನು ಇಟ್ಕೊಂಡು ಕುಳಿತಿದ್ದಾರೆ. ಸಿಜೆಪಿ ಯಾವ ಮಟ್ಟಿಗಿನ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಯಿತು, ಅಲ್ಲಿಂದ ಇದು ಮತ್ತೊಂದು ಮಜಲನ್ನು ಪಡೆದುಕೊಂಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಈಗ ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಬಹಳಷ್ಟು ಜನ ಭಾಗಿಯಾಗ್ತಾ ಇದ್ದಾರೆ. ದೆಹಲಿಯಲ್ಲಿ ಮತ್ತಷ್ಟು ಹೆಚ್ಚಾಗ್ತಾ ಇದೆ ನೀಟ್ನ ಕಿಚ್ಚು. ಅನೇಕ ಅಮಾಯಕ ಜೀವಗಳು ಬಲಿಯಾಗಿವೆ ಅನ್ನುವಂಥ ಕಿಚ್ಚು ಎಲ್ಲೆಡೆ ವ್ಯಾಪಿಸಿದೆ. ಈಗ ಇದಕ್ಕೆ ತಕ್ಕ ಶಾಸ್ತಿ ಆಗಲೇಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮಾತನಾಡಿದಂಥ ಸಂದರ್ಭದಲ್ಲಿ ಅದನ್ನೇ ಹೇಳಿದ್ರು. ಇದು ಆಗಬಾರ್ದಿತ್ತು, ಇದು ಅಕ್ಷಮ್ಯ ಅಪರಾಧ, ಇಂಥದ್ದೊಂದು ಘಟನೆಗಳಾಗಬಾರ್ದಿತ್ತು ಅಂತ. ಆಗೋಗಿದೆಯಲ್ಲ, ಹಾಗಾದ್ರೆ ಅದಕ್ಕೆ ಏನು ಮಾಡ್ತೀರಿ ಅನ್ನುವಂಥ ಪ್ರಶ್ನೆಗಳಿಗೆ ಇನ್ನಷ್ಟೇ ಉತ್ತರ ಬೇಕಾಗಿದೆ. ದೆಹಲಿಯಲ್ಲಿ ಮತ್ತಷ್ಟು ಮಗದಷ್ಟು ಉದ್ವಿಗ್ನ ಪರಿಸ್ಥಿತಿಗಳು ಎದುರಾಗ್ತಾ ಇದೆ. ಅದರಲ್ಲೂ ಕೂಡ ನಿನ್ನೆ ನಡೆದಂಥ ಲಾಠಿ ಚಾರ್ಜನ್ನು ಖಂಡಿಸಿ ಈಗ ಪ್ರೊಟೆಸ್ಟ್ ಮತ್ತೊಂದು ಮಜಲನ್ನು ಪಡೆದುಕೊಳ್ತಾ ಇದೆ. ಮೋದಿ, ಅಮಿತ್ ಶಾ ರಾಜೀನಾಮೆಗೆ ಆಗ್ರಹ ಕೇಳಿ ಬರ್ತಾ ಇದೆ. ಇಷ್ಟು ದಿನದವರೆಗೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಮಾತ್ರ ರಾಜೀನಾಮೆ ಕೊಡಬೇಕು ಅನ್ನುವಂಥ ಕಿಚ್ಚು ಹೋರಾಟ ಜೋರಾಗಿತ್ತು. ಈಗ ನಿನ್ನೆ ನಡೆದಂಥ ಲಾಠಿ ಚಾರ್ಜ್, ವಿದ್ಯಾರ್ಥಿಗಳ ಮೇಲೆ ನಡೆದಂಥ ಲಾಠಿ ಚಾರ್ಜ್ ಅನ್ನು ಖಂಡಿಸಿ ರಾಹುಲ್ ಗಾಂಧಿ ನೇರ ಪ್ರತಿಭಟನೆಗಿಳಿದಿದ್ದಾರೆ. ದೆಹಲಿಯ ಪ್ರಧಾನಿ ನಿವಾಸದ ಎದುರು ದೊಡ್ಡ ಮಟ್ಟದ ಪ್ರೊಟೆಸ್ಟ್ ನಡೀತಾ ಇರುವಂಥದ್ದು. ದೆಹಲಿಯಲ್ಲಿ ನೀಟ್ ಕಿಚ್ಚು ದಿನೇ ಹೆಚ್ಚಾಗ್ತಾ ಇದೆ. ಇದಕ್ಕೆ ತಕ್ಕ ಉತ್ತರ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಈ ಪ್ರತಿಭಟನೆಗೆ ರಾಹುಲ್ ಗಾಂಧಿ ಅವರು ಎಂಟ್ರಿ ಕೊಟ್ಟಿರೋದು ಮುಂದೆ ಇನ್ನು ಏನೇನೆಲ್ಲ ಆಗಬಹುದು ಅನ್ನುವಂಥ ಕುತೂಹಲ ಮೂಡಿಸ್ತಾ ಇದೆ. एंड हमने कहा कि देखिए हम स्टूडेंट इशू पे डिस्कस करना चाहते हैं और स्पीकर ने हमें कहा कि डिस्कशन के लिए उन्हें सरकार से पूछना है. मतलब आप समझिए, स्पीकर इज टेलिंग अस दैट टू डिबेट इन पार्लियामेंट ही हैज टू टेक परमिशन फ्रॉम द गवर्नमेंट. ही इज ओपनली टेलिंग अस दैट. ठीक है, देखिए इशू स्टूडेंट्स की है, यूथ के फ्यूचर की है, और ये जो किया जा रहा है, लोगों को मारा जा रहा है, पीटा जा रहा है, दिस इज कंप्लीटली अन इंडियन. मोदी जी हैज नॉट इवन apologized for what has happened yesterday. Now ये जो युवा हैं, ये एजुकेशन सिस्टम के बारे में, टेस्टिंग सिस्टम के बारे में प्रोटेस्ट कर रहे हैं. पूरा देश जानता है कि एजुकेशन सिस्टम, टेस्टिंग सिस्टम इज ब्रोकन. इट हैज सीज्ड टू एग्जिस्ट. टेस्टिंग सिस्टम हैज बीन hollowed out by termites. That is all they're saying. Nothing wrong with it. We've been saying it. I've been doing presentation after presentation about this. Why is the Prime Minister silent? What is the reason? He should apologize to the students and he should stop this nonsense of police people thrashing students. This is completely wrong. सर, उनका हवाला देते हुए किरण रिजिजू ने कहा कि आज एनडीए की बैठक में प्रधानमंत्री ने कहा कि हमने त्वरित एक्शन लिया, हमने बहुत रैपिड एक्शन लिया,
we are concerned. Prime Minister is concerned about the students and their future. और आप politics कर रहे हैं। Action was taken. 13 people were arrested. That has been briefed by the Union Minister. The point is that this is no way to treat the young people of this country. And हमने कहा कि देखिए हम स्टूडेंट इशू पे डिस्कस करना चाहते हैं और स्पीकर ने हमें कहा कि ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಉಗ್ರಪ್ಪ ಮಾತನಾಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರಮ್ಮ. ಸರ್ ನೋಡ್ತಾ ಇದ್ದೀರಿ ಎಷ್ಟು ದೊಡ್ಡ ಮಟ್ಟದ ನೀಟ್ ಕಿಚ್ಚು ಈಗ ಧಗಿಸ್ತಾ ಇದೆ ಅಂತ. ಈಗ ಸದ್ಯಕ್ಕೆ ಪ್ರೊಟೆಸ್ಟ್ಗಳು ನಡೀತಾ ಇದೆ, ಏನ್ ಹೇಳ್ತೀರಿ ಸರ್ ಈ ಬಗ್ಗೆ? ನೋಡಿ, ನಾನು ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ದೇಶದಲ್ಲಿ ಇವತ್ತು ಪ್ರಜಾತಂತ್ರ ಇಲ್ಲ. ಸ್ಟೇಟ್ಸ್ಮನ್ಶಿಪ್ ಇರುವಂತ ನಾಯಕರು ದೇಶದ ಪ್ರಧಾನಿಗಳಾಗ್ಲಿ ದೇಶದ ಮಂತ್ರಿಗಳಾಗ್ಲಿ ಇವತ್ತು ಕಾಣ್ತಾ ಇಲ್ಲ. ಬರೇ ಪೆಟ್ಟಿ ಪಾಲಿಟಿಷಿಯನ್ಸ್ ಇವತ್ತು ಅಧಿಕಾರವನ್ನ ಅನುಭವಿಸ್ತಾ ಇದ್ದಾರೆ. ಅವರಿಗೆ ಸಂವಿಧಾನವೂ ಗೊತ್ತಿಲ್ಲ ಅಥವಾ ಸಂವಿಧಾನದಲ್ಲಿರುವಂತ ಅಭಿವ್ಯಕ್ತಿ ಸ್ವಾತಂತ್ರ್ಯವೂ ಗೊತ್ತಿಲ್ಲ. ಸೊ ಹಾಗಾಗಿ ಇವತ್ತೇನು ದೇಶದಲ್ಲಿ ಆಗಿರುವಂತ ಈ ನೀಟ್ ಹಗರಣ ಏನಿದೆ, ಈ ಹಗರಣದಲ್ಲಿ 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆ ಎಕ್ಸಾಮಿನೇಷನ್ ಅನ್ನ ತೆಗೆದುಕೊಂಡಿದ್ರು. ಆ ಎಕ್ಸಾಮಿನೇಷನ್ ಅಲ್ಲಿ ಆದಂತ ಏನು ಕ್ವಶನ್ ಪೇಪರ್ ಲೀಕೇಜ್ ನಿಂದ ಸೊ ಎಕ್ಸಾಮಿನೇಷನ್ ಮುಂದೂಡಿದಂತ ಹಿನ್ನೆಲೆಯಲ್ಲಿ ಅನೇಕರು ಆತ್ಮಹತ್ಯೆಗಳನ್ನ ಮಾಡ್ಕೊಂಡಿದ್ದಾರೆ. ಅನೇಕರು ಪೋಷಕರು ಅದರಿಂದ ವಿಚಲಿತರಾಗಿದ್ದಾರೆ. ಸೊ ಹೀಗೇನಾಗಿದೆ ಇವತ್ತು ಅನ್ಫಾರ್ಚುನೇಟ್, ಈಗ ನನ್ನ ಆಫೀಸಿಗೆ ಯಾರೋ ಬಂದಿದ್ರು, ಒಂದು ಮಗು ಮತ್ತೆ ತಾಯಿ, ಅವ್ರು ಹೇಳ್ತಾ ಇದ್ರು ಅವರ ಏನು ಕೀ ಆನ್ಸರ್ಸ್ ಕೊಟ್ಟಿದ್ದಾರೆ ಆ ಆನ್ಸರ್ಸ್ ಅನ್ನ ನೋಡಿದ್ರೆ ಆ ಮಗುಗೆ 500 ಚಿಲ್ಲರೆ ಏನೋ ಮಾರ್ಕ್ಸ್ ಬರ್ಬೇಕಾಯ್ತು ಅಂತ. ಈಗ ನನಗೆ 290 ಏನೋ ಬಂದಿದೆ, ಸೊ ನನಗೆ ಮೆಡಿಕಲ್ ಸೀಟ್ ಸಿಗೋದಿಲ್ಲ ಅಂಕಲ್, ಏನ್ ಮಾಡ್ಬೇಕು ಅಂತ ಹೇಳಿ ಬಂದಿದ್ರು. ಸೊ ಈ ರೀತಿ ಅನೇಕರಿಗೆ ಈ ನೀಟ್ ಹಗರಣ ಇದೆಯಲ್ಲ, ಈ ಹಗರಣ ದೊಡ್ಡ ಹಗರಣ. ಈ ಶತಮಾನದಲ್ಲಿ ಆಗಿರುವಂತ 2 ದೊಡ್ಡ ಹಗರಣಗಳು ಯಾವ್ದಾದ್ರೆ, ಒಂದು ನೀಟ್ ಹಗರಣ, ಇನ್ನೊಂದು ರಾಮ ಜನ್ಮಭೂಮಿ ರಾಮನ ದೇವಸ್ಥಾನದಲ್ಲಿ ಲೂಟಿ ಮಾಡಿರ್ತಕ್ಕಂಥದ್ದು. ಸೊ ಇದೀಗ ಎರಡಕ್ಕೂ ಸಹ ನೇರ ಕಾರಣ ಸೆಂಟ್ರಲ್ ಗವರ್ಮೆಂಟ್ ಇದೆ. ಮೋದಿ ಅವರು, ಅಮಿತ್ ಶಾ ಅವರು, ಸೊ ಬಿಜೆಪಿನವರು ಇದ್ದಾರೆ. ಈಗ ಆ ನೀಟ್ ಹಗರಣದ ಹಿನ್ನೆಲೆಯಲ್ಲಿ ದೇಶವ್ಯಾಪಿ ಅನೇಕರು ಇವತ್ತು ಪ್ರೊಟೆಸ್ಟ್ಗಳನ್ನ ಮಾಡ್ತಾರೆ. ಅದರ ಜೊತೆಗೆ ಈಗ ವಿರೋಧ ಪಕ್ಷಗಳು, ನಮ್ಮ ಪಾರ್ಟಿನೂ ಸೇರಿದಂತೆ ವಿರೋಧ ಪಕ್ಷದ ನಾಯಕರಾಗಿರುವಂತ ರಾಹುಲ್ ಗಾಂಧಿ ಅವರು ಸೇರಿದಂತೆ ಇವತ್ತು ಹೋರಾಟಗಳು ನಡೀತಾ ಇದ್ದಾವೆ. ತೀವ್ರತೆ ಆಗಿರುವಂತ ಈ ಹೋರಾಟಗಳ ತೀವ್ರತೆಯನ್ನ ಅರ್ಥ ಮಾಡಿಕೊಂಡು ಸೂಕ್ಷ್ಮತೆ ಏನಾದ್ರೂ ಇದ್ದಿದ್ರೆ ಪ್ರಧಾನಿಗಳಿಗೆ, ಸೊ ಪ್ರಧಾನಿಗಳು ಬಂದು ಇವರನ್ನ ಭೇಟಿ ಮಾಡಿ ಸಮಸ್ಯೆಗೆ ಪರಿಹಾರವನ್ನ ರೂಪಿಸ್ತೇವೆ, ನೀವ್ ಹೇಳಿರ್ತಕ್ಕಂಥ ಅಥವಾ ನೀವು ಒತ್ತಾಯ ಮಾಡ್ತಾ ಇರುವಂತ ಮಂತ್ರಿಗಳ ಮೇಲೆ ಕ್ರಮ ಜರುಗಿಸ್ತೇವೆ, ಅವರ ರಾಜೀನಾಮೆ ಕೊಡಿಸ್ತೇವೆ, ಅವರಿಂದ ಕ್ಷಮೆ ಯಾಚಿಸ್ತೇವೆ. ಇನ್ಫ್ಯಾಕ್ಟ್ ದೇಶದ ಜನರ ಕ್ಷಮೆಯನ್ನ ಪ್ರಧಾನಿಗಳ ಯಾಚಿಸ್ಬೇಕು. ಯಾಕಂದ್ರೆ ಅವರ ಸರ್ಕಾರ, ಅವ್ರ ನೇತೃತ್ವದ ಸರ್ಕಾರದಲ್ಲಿ ಇವತ್ತು ಎಕ್ಸಾಮಿನೇಷನ್ ಅಲ್ಲಿ ಕ್ವಶನ್ ಪೇಪರ್ ಲೀಕೇಜ್ ಆಗಿರ್ತಕ್ಕಂಥದ್ದಿದೆ. ಮತ್ತೆ ಇದನ್ನು ಇಷ್ಟೆಲ್ಲ ಆದ್ರೂ ಸಹ ಭಯ ಬಿಡ್ತಾ ಇಲ್ಲ. ಮೌನಿ ಬಾಬಾ ಆಗಿದ್ದಾರೆ ಪ್ರಧಾನಮಂತ್ರಿಗಳು, ಮತ್ತೆ ಯಾವ ಕೇಂದ್ರದ ಮಂತ್ರಿಗಳು ಬಾಯಿ ಬಿಡ್ತಾರೆ. ಯಾಕಂದ್ರೆ ಏನ್ ಮಾಡ್ತಾರೋ ಮಾಡ್ಲಿ, ಒಂದು ಹಂತದಲ್ಲಿ ಕಾಲಘಟ್ಟದಲ್ಲಿ ರೈತರ ಹೋರಾಟ ನಡೀತು, 1 ವರ್ಷ ನಡೀತು. ಅವಾಗೇನಾದ್ರೂ ಪ್ರಧಾನಿಗಳು ಉತ್ತರ ಕೊಟ್ರ, ಬಾಯಿ ಬಿಟ್ರ? ಸದನದಲ್ಲೂ ಅವಕಾಶ ಕೊಡೋದಿಲ್ಲ ಚರ್ಚೆ ಮಾಡೋದಕ್ಕೆ. ಸೊ ಸಾರ್ವಜನಿಕವಾಗಿ ಜನರು ಈಗ ನಮ್ಮ ಸಂವಿಧಾನದ ಆರ್ಟಿಕಲ್ 19 ಅಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಬಳಸ್ಕೊಂಡು ಸೊ ಇವತ್ತು ನಾವು ಅಹಿಂಸಾತ್ಮಕವಾಗಿ, ಇನ್ಫ್ಯಾಕ್ಟ್
ಬ್ರಿಟಿಷರ ವಿರುದ್ಧನೂ ಸಹ ಅಹಿಂಸಾತ್ಮಕವಾಗಿ ಗಾಂಧೀಜಿಯವರು ಯಾವುದೇ ವೆಪನ್ ಅನ್ನ ಬಳಸಲಿಲ್ಲ. ಅಹಿಂಸಾತ್ಮಕವಾದಂತ ಸತ್ಯಾಗ್ರಹಗಳ ಮೂಲಕ ಸೂರ್ಯ ಮುಳುಗದ ಸಾಮ್ರಾಜ್ಯ ಬ್ರಿಟಿಷರನ್ನ ನಮ್ಮ ದೇಶದಿಂದ ತೊಲಗಿಸಿದಂತ ಇತಿಹಾಸವನ್ನ ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಅವತ್ತೊಂದು ಸ್ವಲ್ಪ ಅವ್ರಿಗಾದ್ರೂ ಸಹ ಒಂದಿಷ್ಟು ಸೂಕ್ಷ್ಮತೆ ಇತ್ತು ಅಂತ ಕಾಣ್ತಾ ಇದ್ದಾರೆ. ಇವತ್ತೇನಾಗಿದೆ, ಮೋದಿ ಅವರಿಗೆ ಮತ್ತು RSS BJPನವ್ರಿಗೆ ಇದೇನು ಅರ್ಥ ಆಗೋದಿಲ್ಲ. ಅವ್ರಿಗೆ ಯಾವ ಐಡಿಯಾಲಜಿನೂ ಇಲ್ಲ, ಯಾವ ಸೂಕ್ಷ್ಮತೆನೂ ಇಲ್ಲ. ವಿದ್ಯಾರ್ಥಿಗಳೇ ಇನ್ಫ್ಯಾಕ್ಟ್ ಇವತ್ತಿನ ವಿದ್ಯಾರ್ಥಿಗಳು ಮುಂದಿನ ಈ ದೇಶದ ಶಿಲ್ಪಿಗಳು, ಈ ದೇಶವನ್ನ ಕಟ್ತಕ್ಕಂತ ಯೋಧರು ಅವರು. ಸೊ ಅವರಿಗೆ ಇವತ್ತು ಎಕ್ಸಾಮಿನೇಷನ್ ಅಲ್ಲಿ ಹೀಗಾದ್ರೆ ಏನಾಗ್ಬೋದು? ಇದರ ಸೂಕ್ಷ್ಮತೆ ಅರ್ಥ ಮಾಡ್ಕೋಬೇಕಲ್ವಾ ಭಾರತೀಯ ಜನತಾ ಪಾರ್ಟಿಯವರು. ಏನ್ ನಡೆದ್ರು ಸಹ ಏನೋ ನಡೆದಿಲ್ಲ. ಆ ಮೋದಿ ಅಂತೂ ಸಹ ಆ ಮನುಷ್ಯ 12 ವರ್ಷ ಆಗಿದೆ, ಇಲ್ಲಿವರೆಗೂ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ. ಪ್ರೆಸ್ ನೀವೆಲ್ಲ ಕೇಳ್ತಾರಲ್ಲ, ಯಾಕಪ್ಪ ಹಿಂಗ್ ಮಾಡಿದ್ರೆ ಈಗ ಆಗಿದೆ ಅಂತ ಹೇಳಿ ಅದಕ್ಕೆ ಉತ್ತರ ಕೊಡೋಕ್ಕೂ ಅವರಿಗೆ ಮನಸ್ಸಿದೆಯೋ ಇಲ್ವೋ, ಉತ್ತರಗಳು ಗೊತ್ತಿದೆಯೋ ಇಲ್ವೋ, ಇದನ್ನ ಗಾಡ್ ಓನ್ಲಿ ನೋಸ್. ಸೊ ಅದಕ್ಕೆ ನಾನು ಇಷ್ಟೇ ಹೇಳ್ತೇನೆ, ಈ ದೇಶದಲ್ಲಿ ಇವತ್ತು ಒಂದು ರೀತಿ ಅನ್ಅಫಿಷಿಯಲಿ ಸರ್ವಾಧಿಕಾರಿ ಪ್ರವೃತ್ತಿ, ಒಂದು ರೀತಿ ಎಮರ್ಜೆನ್ಸಿಯನ್ನ ನಾವು ಕಾಣ್ತಾ ಇದ್ದೇವೆ. ಸರ್, ಇವರು ಈ ಪ್ರಜೆಗಳನ್ನ ಸತ್ತ ಪ್ರಜೆಗಳು ಮಾಡಕ್ ಹೊರಟಿದಾರ ಅಂತ. ಯಾಕಂದ್ರೆ ನೀವು ಕೂಡ ನೆನ್ನೆ ವಿಜುವಲ್ಸ್ಗಳನ್ನ ನೋಡಿದ್ರೆ ಹೊಡಿತಾ ಇದ್ದೀರಾ, ಹೊಡಿರಿ ಅಂತ ನಿಂತವರೇ ಹೆಚ್ಚು. ಯಾಕಂದ್ರೆ ಹಂಗ್ ಸಾಯಿಸ್ತಾ ಇದ್ದೀರಾ, ಅದ್ರ ಬದಲು ಹಿಂಗ್ ಸಾಯಿಸಿ ಅಂತ ಕೇಳೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಪಾಪ ವಿದ್ಯಾರ್ಥಿಗಳು. ಅವ್ರ ನೋವನ್ನ ಇವ್ರು ಅರ್ಥನೇ ಮಾಡ್ಕೊಳ್ಳಲ್ವೇ ಸರ್? ಮುಂದೇನು ಇದು ಹಿಂಗೆ ಕಂಟಿನ್ಯೂ ಆಗ್ಬಿಡ್ತಾನೋ ಆತಂಕ ನಮ್ಗೆ. ನೋಡಿ, ನಾನು ಇಷ್ಟೇ ಹೇಳ್ತೇನೆ, ಈ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ಬೇಕಾದ್ರೆ ಯುವಕ ಯುವತಿಯರ ಸಹಕಾರದಿಂದಾನೇ ಒಂದು ಕಾಲಘಟ್ಟದಲ್ಲಿ ಅವ್ರಿಗೆ ಬೆಂಬಲ ಸಿಕ್ಕಿದ್ದು. ಯಾಕೆ ಅಂತಂದ್ರೆ ಅವರು ಭಾವಿಸಿದ್ರು, ಬಹುತೇಕ ಯುವಕರು ಈ ಮೋದಿ ಏನೋ ಮಾಡ್ತಾರೆ, ಅವಾಗ ಏನ್ ಹೇಳಿದ್ರು, 2014ರಲ್ಲಿ ನಮಗೆ ಅಧಿಕಾರ ಕೊಡಿ, ನಾವು ಬೆಲೆಗಳನ್ನ ನಿಯಂತ್ರಿಸ್ತೇವೆ, ಕಪ್ಪು ಹಣವನ್ನ ತಂದು ಬಡವರಿಗೆ 15 ಲಕ್ಷ ಒಂದು ಕುಟುಂಬಕ್ಕೆ ಕೊಡ್ತೇವೆ, ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇವೆ ಅಂತ ಹೇಳಿ ಎಲ್ಲ ಹೇಳಿದ್ರು. ಯಾವುದು ಮಾಡಿಲ್ಲ. ಅದೇ ಯುವಕರು ಯುವತಿಯರು ನನಗೆ ಅನಿಸ್ತಾ ಇದೆ ಸೊ ರಿಪೀಟ್ ಆಗುತ್ತೆ ಅಂತ ಹೇಳಿ ಇವರಿಗೆ ಬುದ್ಧಿ ಕಲಿಸುವಂತ ಅಧಿಕಾರಕ್ಕೆ ತಂದ್ರು. ನಾಳೆ ಇವರನ್ನ ಅಧಿಕಾರದಿಂದ ಕಿತ್ತೋಗಿತಕ್ಕಂತ ಶಕ್ತಿ ಸಾಮರ್ಥ್ಯ ಯಾರಿಗಾದರೂ ಇದ್ರೆ ಅದು ಯುವಕರಿಗೆ, ಯುವತಿಯರಿಗೆ, ವಿಚಾರವಂತರಿಗೆ ಆ ಕೆಲಸ ಪ್ರಾರಂಭ ಆಗಿದೆ. ಇವತ್ತು ಈ ನಿರ್ಜೀವವಾಗಿರ್ತಕ್ಕಂಥ ಈ ಸರ್ಕಾರವನ್ನ ಕಿತ್ತೊಗೆಯತಕ್ಕಂಥ ದಿನಗಳು ದೂರ ಇಲ್ಲ. ಅದರ ನಾಯಕತ್ವವನ್ನ, ಯಾಕಂದ್ರೆ ಇವತ್ತು ಈ ದೇಶದಲ್ಲಿ ಹೋರಾಟ ಮಾಡುವಂತ ಆ ಮನೋಸ್ಥಿತಿಯನ್ನ ಉಳಿಸ್ಕೊಂಡಿರುವಂತ ಯಾರಾದ್ರೂ ವಿರೋಧ ಪಕ್ಷದಲ್ಲಿದ್ರೆ ಅದು ರಾಹುಲ್ ಗಾಂಧಿ ಅವರು. ನೋಡಿ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಈ ದೇಶವನ್ನು ಒಗ್ಗೂಡಿಸ್ತಕ್ಕಂಥ, ಈ ದೇಶದ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಬಂದಿದ್ದಾರೆ. ಸೊ ಈಗಲೂ ಸಹ ಈ ರೀತಿಯ ಇಶ್ಯೂಸ್, ನೀಟ್ ಇರ್ಬೋದು, ಬೆಲೆ ಏರಿಕೆ ಇರ್ಬೋದು, ರಾಮ ಮಂದಿರದಲ್ಲಿ ನಡೆದಿರ್ತಕ್ಕಂಥ ಲೂಟಿ ಇರ್ಬೋದು, ಈ ಎಲ್ಲ ವಿಚಾರಗಳನ್ನ ಇವತ್ತು ತೆಗೆದುಕೊಂಡು ಪಾರ್ಲಿಮೆಂಟ್ ನಲ್ಲೂ ಹೊರಗಡೆ ಹೋರಾಟ ಮಾಡ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಈ ದೇಶದ ಯುವಜನಾಂಗ, ವಿಚಾರವಂತರು ನಿಲ್ಲೋದ್ರ ಮೂಲಕ ಈ ಸರ್ವಾಧಿಕಾರಿ ಪ್ರವೃತ್ತಿಯ ಮೋದಿಯವರನ್ನ ಕಿತ್ತೋಗಿತಕ್ಕಂತ ಸಂದರ್ಭ ಸೃಷ್ಟಿ ಆಗಲಿ ಅಂತ ಹೇಳಿ ಆಶಿಸ್ತೇನೆ. ಥ್ಯಾಂಕ್ ಯು ಸರ್, TV5 ಮಾತನಾಡಿದ್ದಕ್ಕಾಗಿ.